ಮಾತಾಡೋದು ಅಂತ. ಆಮೇಲೆ ಮಾಧ್ಯಮದಲ್ಲಿ ನೋಡಿದ್ಮೇಲೆ ಗೊತ್ತಾಯ್ತು ಈ ಸಿಕ್ಕಾಪಟ್ಟೆ ಬಿರುಕಾಗ್ಬಿಟ್ಟಿದೆಯಲ್ಲ ಇದು ಅಂತ. ಇಷ್ಟೊಂದು ಬಿರುಕು ಯಾವಾಗ ಬಂತು ಅಂತ ಸುಮಾರು ಜನ ಫೋನ್ ಮಾಡಿ ಕೇಳಿದ್ರು. ಹೌದಾ ಅಂತ. ಹೌದು, ಏನೀಗ ಅಂದೆ ನಾನು. ಅಂದ್ರೆ ನಿಮಗೆ ಯಾಕೆ ಬಿಟ್ಟಾಕಿ ಅಂತ. ನಾವು ಆರಾಮಾಗೇ ಇದೀವಿ, ನೀವ್ ಯಾಕೆ ಜಗಳ ಮಾಡ್ಕೋತಾ ಇದ್ದೀರಾ ಅಂತ. ಸೊ ರಾಜ್ ಆಸ್ ಯೂಶುವಲ್ ಅವನು ಬೇರೆ ಬೇರೆ ಭಾಷೆಗಳಲ್ಲಿ ಅವನ ಸಿನಿಮಾಗಳು ಬರ್ತಾ ಇದ್ದಾಗಲೇ ಎಲ್ರಿಗೂ ಗೊತ್ತಾಗುತ್ತೆ ಅಂದ್ರೆ ಅವನು ಎಷ್ಟು ಅದ್ಭುತ ನಟ. ನನಗೆ ಉತ್ಪ್ರೇಕ್ಷೆ ಆಗುತ್ತೆ. ನನಗೆ ಅವ್ನ ನಟನೆಗಿಂತ ಒಂದು ಮಾರ್ಕ್ ಜಾಸ್ತಿ ನಾನು ಅವ್ನ ಬರವಣಿಗೆ ಕೊಡ್ತೀನಿ. ನಾನು ಅವ್ನ ಬಿಗ್ಗೆಸ್ಟ್ ಫ್ಯಾನ್ ಫಾರ್ ಇಸ್ ರೈಟಿಂಗ್. ತುಂಬ ಅದ್ಭುತವಾಗಿ ಬರೀತಾರೆ. ನಮ್ಮ ಥರ ಗಂಟೆಗಟ್ಟಲೆ ತೊಗೊಂಡು ಬರೆಯಲ್ಲ. ಒಂದು ಪೆನ್ನು ಪೇಪರ್ ತೊಗೊಂಡು ಶಿವಣ್ಣ ನೀವು ಒಂದ್ಸರಿ ನೋಡ್ಬೇಕು ಅವ್ರು ಬರೆಯೋದನ್ನ. ಒಂದು ಪೆನ್ನು ಪೇಪರ್ ತೊಗೊಂಡು ಒಂದು ರೂಮಲ್ಲಿ ಮೂಲೆಯಲ್ಲಿ ಹಿಂಗೆ ನೆಲದ ಮೇಲೆ ಕೂತ್ಕೊಂಡು ಗೀಚ್ಬಿಡ್ತಾನೆ. ಒಂದು ಇಡೀ ಸಿನಿಮಾ ಕತೆ ಗೀಚ್ಬಿಡ್ತಾನೆ ಅಯ್ಯಪ್ಪ. ಸೊ ಆ ಥರದ್ದೊಂದು ಟ್ಯಾಲೆಂಟ್ ಅವರು. ಸೊ ಆಲ್ ದಿ ಬೆಸ್ಟ್ ಶೆಟ್ರೆ. ಇನ್ನೂ ಹಲವಾರು ಸಿನಿಮಾಗಳು ಆಗಲಿ ಇದೇ ಥರ 100 ಕೋಟಿ 200 ಕೋಟಿ ಕಲೆಕ್ಷನ್ ಮಾಡೋಷ್ಟು 200,000 ಆಗಲಿ, ಅದಕ್ಕೆ ಇನ್ನೊಂದು 0 ಸೇರಿಸ್ಬೋಣ. 2,000 ಕೋಟಿ ಕಲೆಕ್ಷನ್ ಆಗೋಷ್ಟು ಆಗಲಿ. ಸೊ ಇನ್ನೂ ಹಲವಾರು ಸಿನಿಮಾ ನಿಮ್ಮ ಪ್ರೊಡಕ್ಷನಿಂದ ಬರುತ್ತೆ ಅನ್ನೋ ಆಸೆಯಿಂದ ಹೇಳ್ತಾ ಇದ್ದೀನಿ. ರೀಸೆಂಟಾಗಿ ಸೂ ಫ್ರಮ್ ಸೋ ಅವ್ರದ್ದು ಗೆಲ್ತು. ಸೊ ಅದ್ರ ಹಿಂದೆನೇ ಇನ್ನೊಂದು 4-5 ಸಿನಿಮಾ ಅವ್ರದ್ದು ರೆಡಿ ಆಗ್ತಾ ಇದೆ. ಅಂದರೆ ಅವರ ತಂಡಕ್ಕೆ ಹೊಸ ಹುಡುಗರಿಗೆ ಮಾಡ್ತಾ ಇರುವಂಥ ಸಿನಿಮಾಗಳು. ಸೊ ಹೊಗಳಿದ್ದೀನಿ ಮಗ, ಇನ್ಯಾವ ಬಿರುಕು ಇಲ್ಲ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಈಗ